ಹಾಂ ಇಲ್ಲೈತೆ ನೋಡಿ ಮಚ್ಚ, ಇಲ್ಲಿ ಹೋಗ್ತಾ ಇದೆ. ಹಾಂ ನೋಡಿ, ಇದೆ ರೀಲ್ಸಲ್ಲಿ ನೋಡಿದ್ದಿದ್ದು ನಾವು. ಅಣ್ಣದಿರು ಹನಿಮೂನ್ ಸ್ವೀಟ್ ತೊಗೊಂಡವ್ರೆ. ಎಲ್ಲೋಡು ಟೈಗರು. ನಾವು ಒಂದು ರಾಣಿದಿರಿಗೆ 1 ಬೆಡ್ರೂಮ್ ಹೌಸ್ ತೊಗೊಳೋದಕ್ಕೆ ಕಷ್ಟಪಡ್ತೀವಿ, ಮನೆ ತೊಗೊಳಕ್ಕೆ. ರಾಜ ಆಗಬೇಕು ಅಂದರೆ 9 ಇರಲೇಬೇಕು. ರಾಣಿ. ನಮ್ಮದು ನೆಕ್ಸ್ಟ್ ಫ್ರಾಂಚೈಸಿ ನೋಡಿ ಇದೆ. 100 kg ಗನ್ ಪೌಡ್ರು, 50 kg ಇರೋ ಐರನ್ ಬಾಲ್ ಹಾಕಿದ್ರಂತೆ. ದೊಡ್ಡಮ್ಮ ಬ್ರೋ, ದೊಡ್ಡಮ್ಮ. ಏನಪ್ಪ ಗಾಡಿಯೆಲ್ಲ ಇಷ್ಟು ಧೂಳ ಹೋಗಿದೆ. ಸೊ ನಿನ್ನೆಯಿಂದ ಇಲ್ಲಿ ಆಚೆನೆ ನಿಂತಿತ್ತಲ್ವಾ ಗಾಡಿ ಎಲ್ಲ ಧೂಳ್ ಧೂಳ್ ಧೂಳ್. ರಿಮೋಟ್ ಕಿ ಬ್ಯಾಟ್ರಿ ಲೋ ಫಂಕ್ಷನ್ ಲಿಮಿಟೆಡ್, ಚೇಂಜ್ ಬ್ಯಾಟ್ರಿ. ಸೊ ಈ ಚಳಿಗೆ ಬೇರೆ ನಂದು ಆಲ್ರೆಡಿ 50%ಅಲ್ಲಿತ್ತು ಬ್ಯಾಟ್ರಿ ರಿಮೋಟ್ಗಿದು, ಈಗ ಫುಲ್ ಲೋ ಆಗಿಬಿಟ್ಟೈತಂತೆ. ಇನ್ನು ಅದೊಂದು ಬೇರೆ ಚೇಂಜ್ ಮಾಡಿಸ್ಬೇಕು. ಹಾಂ ಕೊಡಿ ಬ್ರೋ, 2 ವಾಟರ್ ಬಾಟಲ್. ಸೊ ಜೈಸಲ್ಮೇರಿಂದ ನಾವು ಇವತ್ತು ಎಕ್ಸಿಟ್ಟು. ಇವತ್ತು ಜೈಪುರ್ ಆ್ಯಕ್ಚುಲಿ ತುಂಬ ದೂರ ಇದೆ, ಬೇಗ ಹೊರಡಬೇಕಾಗಿತ್ತು. ನಾವೊಂದು ಆಲ್ಮೋಸ್ಟ್ ಹಾಫ್ ಆನ್ ಅವರ್ 40 ಮಿನಿಟ್ಸ್ ಎಲ್ಲ ಲೇಟ್ ಆಗಿಬಿಟ್ಟಿದೆ. ಏನು ಮಾಡೋದು, ಲಗೇಜ್ಗಳೆಲ್ಲ ಎತ್ಕೊಂಡು ಹೋಗೋ ಅಷ್ಟೊತ್ತಿಗೆ ಆಗುತ್ತೆ. इसका बेल्ट आता है ना, बेल्ट चेन आती है ना, बेल्ट वो इसका टूट गया है. ओह ओके. हाँ हाँ हाँ. ऑनलाइन मिल सकता है क्या? ऑनलाइन नहीं, इधर आसपास में दिल्ली में मिल जाएगा, दिल्ली हार्ले डेविडसन. तो ये इतना महंगा मिलेगा क्या? ये बोल रहे हैं 19,000 का मिलेगा, 18,000 का. वो मुझे पता नहीं भाई, हार्ले डेविडसन का अलग ही रेट होगा. वो इंपोर्ट करेगा, उसका नंबर देता हूँ, उसको कॉल करिए एक बार, उसको पिक्चर भेजिए और बोलिए इसका बेल्ट चाहिए, वो आपका मदद करेगा. नहीं, वो ट्रस्टेड पार्टी है, आपको बिल सब भेजेगा. पंचर ಆಗೈತಾ? ಫಾಕ್. ಓಕೆ ಬಾಯ್, ಓಕೆ. ಏನಪ್ಪ ಇದು ಟ್ವಿಸ್ಟು ಸ್ವಾಮಿ, ಇವತ್ತೇ ನೋಡಿದ್ರೆ ಅಷ್ಟು ದೂರ ಹೋಗಬೇಕು. ಓಹ್, हमारा नसीब ऐसा है, ಪಕ್ಕದಲ್ಲೇ ಪಂಚರ್ ಶಾಪ್ ಹೈ. ನೋಡೇ ಇರಲಿಲ್ಲ ಗುರು, ಏನು ಗುರು ನಸೀಬ್ ನಮ್ಮದು, ಇಲ್ಲೇ ಐತಲ್ಲ ಪಂಚರ್ ಶಾಪು. ಒಂದು ಸೆಕೆಂಡ್ ನೋಡಿದ್ದಷ್ಟೇ ನಿನ್ನೆ ಅಲ್ಲ ಇದು. ಓ ಫ್ರಂಟ್ ವೀಲೇ ಪಂಚರ್ ಆಗಿದೆಯಾ? ಲೈಟ್ ಲೀಕೇಜ್ ಇರಬೇಕು. ಲೈಟ್ ಲೀಕೇಜ್ ಇದ್ರೆ ನಿಂಗೆ ಗೊತ್ತಾಗಲ್ಲ. 2 ಡೇಸ್ ಹಂಗೆ ಹೋಗ್ತಾ ಇರುತ್ತೆ. ಒಂದ್ಸರಿ ಅಲಾಯ್ಸ್ ಕಡೆ ಸುಮ್ಮನೆ ಗಮನ ಹರಿಸಿಲ್ಲ, ಕ್ರ್ಯಾಕ್ ಕಾಣಿಸ್ತಿದೆ ಅಂತ ಬೆಂಡ್ ಮಾಡಿ ತಿರ್ಸ್ಕೊಂಡು ನೋಡ್ತೀನಿ. चेक करवाया था पेट्रोल पंप. ये कितना रुपए निकले? इधर टूटा था अलॉइस, 2 दिन के पहले इधर टूटा था, इधर क्रैक हुआ था, हम ठीक करवाया. नहीं ये अभी यहाँ निकल रही है, इसके किनारे. ಅದೇ ಮಚ್ಚ, ಈ ಕಡೆಯಿಂದ ಬರ್ತಾ ಇದೆಯೋ. ಇದು ಲಾಕ್ ಆಗಿಲ್ಲ ಸರಿಯಾಗಿ ನೋಡಿ. ಈ ಕಡೆ ಲಿಪ್ಪು ಇದಾಗಿತ್ತಲ್ಲ, ಅದು ಸ್ಟ್ರೈಟ್ ಇಲ್ಲ, ಈಗ ಸ್ವಲ್ಪ ಒಂಚೂರು ಎಡ್ಜ್ ಇದಾಗೈತೆ. ಲೈಟ್ ಲೀಕೇಜ್ ಏನಾ? ಹಾಂ ಇಲ್ಲೈತೆ ನೋಡಿ ಮಚ್ಚ, ಇಲ್ಲಿ ಹೋಗ್ತಾ ಇದೆ. ಹಾಂ ವೈ ये बारीकली ये चलती में ಇಲ್ಲಿ ज्यादा तब निकलेगा. ये चलती गाड़ी में नहीं निकलता है, जब खड़ा रहता है तो हवा निकलता है. ಹಾಂ जब चलेगा तो ऑटोमेटिक इसमें हवा आ जाती है. ಮಚ್ಚ ಒಂದು ಕೆಲಸ ಮಾಡೋ, ಓಡಿಸು, 2 ಡೇಸ್ಗೆ ಒಂದ್ಸತಿ ಬ್ಲೋ ಹಾಕ್ಸ್ಕೊ ಅಷ್ಟೇ. 8 hours later. ಸೊ ಜೈಪುರ್ಗೆ ಆ್ಯಕ್ಚುಲಿ ನಾವು ಡೈರೆಕ್ಟಾಗಿ ಹೋಗ್ಬೇಕಾಗಿದ್ದು ಜೈಸಲ್ಮೇರಿಂದ. ಈಗ ಇನ್ನು 100 ಕಿಲೋಮೀಟ್ರ್ ಬಾಕಿ ಇದೆ ಅಷ್ಟೇ. ಆಲ್ಮೋಸ್ಟ್ 400 ಕಿಲೋಮೀಟರ್ಸ್ ಬಂದ್ಬಿಟ್ಟಿದ್ದೀವಿ ಬೆಳಗ್ಗೆಯಿಂದ. ಟೈಮ್ ಈಗ 4:15. ಸೊ ಮೊನ್ನೆ ಅದೊಂದು ರೀಲ್ಸ್ ನೋಡಿದ್ವಿ, ಜೈಪುರ್ಗೆ ಬರೋರು ತುಂಬ ಜನ ಇದನ್ನು ಮಿಸ್ ಮಾಡ್ಕೊಂಬಿಡ್ತಾರೆ, ಯಾರಿಗೂ ಗೊತ್ತಿಲ್ಲ ಈ ಜಾಗ ಅಂತೇಳ್ಬಿಟ್ಟು ಯಾರೋ ರೀಲ್ಸ್ ಮಾಡಿ ಹಾಕಿದ್ರು. ಕಿಶನ್ಗಢ ಅಂತ ಇಲ್ಲಿ ಯಾವುದೋ ಡಂಪ್ ಯಾರ್ಡ್ ಇದೆಯಂತೆ, ಅಂದರೆ ಕಸ ಹಾಕೋ ಜಾಗ ಅಲ್ಲ, ಮಾರ್ಬಲ್ ಮಾರ್ಕೆಟ್ ಅಂತೇನೋ ಬರುತ್ತಿಲ್ಲಿ ನೋಡಿ. ಇಲ್ಲೆಲ್ಲ ಅಕ್ಕಪಕ್ಕ ಫುಲ್ಲು ಬರೀ ಮಾರ್ಬಲ್ದೇ ಕಾಣಿಸ್ತಾ ಇರೋದು ನಿಮ್ಗೆ ಅಂಗಡಿಗಳು. ಸೊ ಮಾರ್ಬಲ್ದು ಡಂಪ್ ಯಾರ್ಡ್ ಏನೋ ಇದೆಯಂತೆ ಮುಂದೆ. ಸೊ ಅದೊಂಥರ ಬೆಳ್ಳಿಗೆ ಇಂಡಿಯನ್ ಸ್ವಿಟ್ಜರ್ಲ್ಯಾಂಡ್ ಅಂತ ಏನೋ ಹೇಳ್ತಾರೆ ಅದನ್ನು. ಫುಲ್ ವೈಟ್ ಕಲರ್ ಇರುತ್ತೆ ಅಲ್ಲಿ. ಸೊ ಹೆಂಗಿರೋ ಆನ್ ದ ವೇ ಇತ್ತಲ್ಲ ನಮಗೆ ಜೈಸಲ್ಮೇರ್ ಟು ಜೈಪುರ್, ಮಧ್ಯದಲ್ಲಿ ಬರೋದಿದ್ದು. ಮಧ್ಯ ಅಲ್ಲ ಆ್ಯಕ್ಚುಲಿ 100 ಕಿಲೋಮೀಟ್ರ್ ಇದೆ ಅಷ್ಟೇ ಇನ್ನು.
ಜೈಪುರು 100 ಕಿಲೋಮೀಟ್ರ್ ಹಿಂದೆ ಬರುತ್ತೆ ಇದು. ಕಿಶನ್ಗಢ್ ಹತ್ರ. ಏನು ಗುರು ಮಾರ್ಬಲ್ಸಲ್ಲಿ ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ನೋಡಿ ಹೆಂಗೆ ಜೋಡಿಸಿಕ್ಕವ್ರು. ಸೊ ರಾಜಸ್ಥಾನು, ಗುಜರಾತು ಇಲ್ಲಿಂದನೇ ಎಲ್ಲ ಆಲ್ ಓವರ್ ಇಂಡಿಯಾ ನಿಮಗೆ ಜಾಸ್ತಿ ಮಾರ್ಬಲ್ಸ್ ಎಲ್ಲ ಹೋಗೋದು. ಏನಿದು ಡಂಪಿಂಗ್ ಯಾರ್ಡ್, ಕಿಶನ್ಗಢ್ ಡಂಪಿಂಗ್ ಯಾರ್ಡ್ ನೋಡಿ ಇದೆ. ಚಪ್ರಿ ನನ್ನ ಮಕ್ಕಳು ಎಲ್ಲ ಕಡೆ ಇರ್ತಾರಪ್ಪ. ಹಾಂ ನೋಡಿ ಇದೆ ರೀಲ್ಸಲ್ಲಿ ನೋಡಿದ್ದೀವಿ ನಾವು. ಏನಿಲ್ಲ, ಜಸ್ಟ್ ವೈಟ್ ಸೈಟ್ ಅಷ್ಟೇ ಇದು. ಗಾಡೀಲಿ ಇಳಿಯೋಕ್ಕಾಗಲ್ಲ, ನಿಲ್ಲಿಸ್ಬಿಟ್ಟು ಏನು ಗುರು ಅಲ್ಲಿ ಏನಿಲ್ಲ, ಸುಮ್ಮನೆ ಇದೇ ಥರ ಇದೆ ಅಷ್ಟೇ ಮಣ್ಣು. ಅಲ್ಲಿ ಮಧ್ಯ ನೀರಿದೆ ಅಷ್ಟೇ. ಹಾಂ ಅದೇ ನೀರಿಲ್ಲ. ಸೊ ಡ್ರೋನ್ ವ್ಯೂ ಹಾಕೊಳ್ಳೋಣ ಹತ್ರ. ಅದು ಅಲ್ಲಿ ಒಳಗಡೆ ಎಲ್ಲ ಹೋಗೋದು ಬೆಸ್ಟು. ಸ್ನೇಹಿತರೆ ಡ್ರೋನ್ ಶಾಟು ಅಷ್ಟೇ, ಏನಿಲ್ಲ ಇಲ್ಲಿ. ಅದು ನೀರು ಬೇರೆ ಕಮ್ಮಿ ಇರೋದ್ರಿಂದ ನಿಮಗೆ ರೀಲ್ಸಲ್ಲಿ ಏನೋ ಎಡಿಟ್ ಎಲ್ಲ ಮಾಡಿಬಿಟ್ಟು ನನ್ನ ಮಕ್ಕಳು ಹೆಂಗೆಂಗೋ ಹಾಕ್ಬಿಡ್ತಾರೆ. ಇಲ್ಲಿ ಬಂದು ನೋಡಿದ್ರೆ ಏನಂತ ಮಾಮೂಲಿ ಕನ್ಸ್ಟ್ರಕ್ಷನ್ ಸೈಟ್ ಥರ ಇದೆ ಅಷ್ಟೇ. ಇದು ಜೈಪುರ್ 100 ಕಿಲೋಮೀಟ್ರ್ ಇದೆ ಇಲ್ಲಿಂದ ಅಷ್ಟೇ. ಅಲ್ಲೋಗ್ಬಿಟ್ಟು 2 ಡೇಸ್ ಶೆಡ್ಡು, ಇವತ್ತು ನೈಟು ನಾಳೆ ನೈಟು. ಓಕೆ ಡನ್ 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 ಥ್ಯಾಂಕ್ ಯು. ರಿವರ್ಸ್ ಗಿಯರ್ ಒಂದು ಕೊಡಪ್ಪ ಪುಣ್ಯಾತ್ಮ. ಅಂದರೆ ಆ 1300 GS ಅಲ್ಲೂ ರಿವರ್ಸ್ ಗಿಯರ್ ಕೊಟ್ಟಿಲ್ಲ ಈ ಬೇಕೂಫ್ ನನ್ನ ಮಕ್ಕಳು. ನಮಗೆ ಮೇಯ್ನ್ ಬೇಕಾಗಿದ್ದಿದೆ ರಿವರ್ಸ್ ಗಿಯರು ಮತ್ತು ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ. ಅದನ್ನೇ ಕೊಡ್ತೀರಾ ಇನ್ನೇನೇನೋ ತುಕಾಲಿ ಥರ ಅಪ್ಗ್ರೇಡ್ ಮಾಡೋಣ 1300 GSಗೆ. ಏನು ಯೂಸ್ ಆಯ್ತು ಅಲ್ಲಿಗೆ. ಪೆಟ್ರೋಲ್ ಹಾಕ್ಸ್ಬೇಕು ತಿರ್ಗಾ. ಬರೀ 15 ಕಿಲೋಮೀಟ್ರ್ ಐತೆ ರೇಂಜು. ಸೊ ಈಗೇನು ಜೈಪುರ್ ಹೋಗ್ತಾ ಇದ್ದೀವಿ, ಇದೇ ಲಾಸ್ಟ್ ಲೊಕೇಶನ್ ನಮ್ಮದು. ಜೈಪುರ್ ಆದಮೇಲೆ ಸೀದಾ ವಾಪಸ್ ಬ್ಯಾಂಗ್ಳೂರು ಕಡೆಗೆ ಪಯಣ ಸ್ಟಾರ್ಟ್ ಆಗುತ್ತೆ ನಮ್ಮದು. 2 ಡೇಸ್ ಸಾಕು ಬ್ಯಾಂಗ್ಳೂರಿಗೆ ಹೋಗೋಕ್ಕೆ. ಬಟ್ ನಾವು ಜೈಪುರ್ ಆದಮೇಲೆ ರಣಥಂಬೋರ್ ಫಾರೆಸ್ಟ್ ಟೈಗರ್ ರಿಸರ್ವ್ ಅಲ್ಲೊಂದು ಸಫಾರಿ ಮುಗಿಸ್ಕೊಂಡು ಹೋಗೋಣ ಅಂತ ಇದ್ದೀವಿ. ಸೊ ಪ್ರಾಬಬ್ಲಿ ರಣಥಂಬೋರ್ ಒಂದು ಸ್ಟಾಪ್ ಆಗುತ್ತೆ, ಆಮೇಲೆ ಮಧ್ಯ ಭೋಪಾಲಲ್ಲಾದರೂ ಸ್ಟಾಪ್ ಆಗ್ಬೋದು. ನಂದು ಕಾರ್ಡು ಲೋ ಬ್ಯಾಟ್ರಿ ಇದೆ, ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಹೋಗುರು ನಂದು ಹಳೇದಲ್ವಾ ಬೋಲ್ಡ್, ಇದ್ರಲ್ಲಿ ಜಾಸ್ತಿ ಬ್ಯಾಟ್ರಿ ಇಲ್ಲ. ನಿಮ್ದೆಲ್ಲ ಎನ್ಹಾನ್ಸ್ ಮಾಡ್ಯವನ ಬ್ಯಾಟ್ರಿ. 1.5 ದಿನ ಬರುತ್ತೆ ನಿಮ್ದೆಲ್ಲ. 1 hour later. ಫೈನಲಿ ರೀಚ್ ಆದ್ವಿ ಜೈಪುರ್ಗೆ. ಸೊ ಜೈಪುರ್ಗೆ ಎಷ್ಟು ಬ್ರೋ, ಒಂದು 7:30 ಬಂದಿದ್ದು ನಾವು. 7:30 ರೀಚ್ ಆದ್ವಿ. ಹೆವಿ ಟ್ರಾಫಿಕ್ಕು. ಬಟ್ ಬೆಂಗಳೂರು ಅಷ್ಟೇನು ವರ್ಸ್ಟ್ ಇಲ್ಲ ಬಿಡಿ. ಬೆಂಗಳೂರಷ್ಟು ನಿಮಗೆ ಎಲ್ಲೂ ಜಾಸ್ತಿ ಇರಲ್ಲ. ಬೆಂಗಳೂರನ್ನ ಬೀಟ್ ಮಾಡೋ ಅಂಥ ಟ್ರಾಫಿಕ್ಕು ಬೇರೆ ಎಲ್ಲೂ ಇರಲ್ಲ ಆಲ್ ಓವರ್ ಇಂಡಿಯಾ. ಸೊ ನಾವೇನು ಉಳ್ಕೊಂಡಿದ್ದೀವಿ ಇಷ್ಟೇ ಹೆಸರು ವೆಲ್ಕಮ್ ಹೆರಿಟೇಜ್ ಟ್ರೆಡಿಷ್ನಲ್ ಹವೇಲಿ ಅಂದ್ಬಿಟ್ಟು. ಸಾಕಾಗಿದೆ ಸ್ಟೇ ಮಾತ್ರ, ತೋರಿಸ್ತೀನಿ ನೋಡಿ ಇವಾಗ. ಸೊ ಇದು ನಾನು ಲಕ್ಷ್ಮಿ ಅವರು ಉಳ್ಕೊಂಡಿರೋ ರೂಮು. ಸೊ ಫುಲ್ ಒಂಥರ ಟ್ರೆಡಿಷ್ನಲ್ ವೈಬ್ಸ್, ಇದು ರಾಜಸ್ಥಾನಿ ವೈಬ್ಸು. ಸಾಕಾಗಿದೆ ಮಾತ್ರ. ಬಾತ್ರೂಮ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಇಲ್ಲಿ ನಾವು 2 ನೈಟ್ಸ್ ಬುಕ್ ಮಾಡಿದ್ದೀವಿ ಇಷ್ಟೇ. ಸೊ ಈಗ ನಮ್ಮ ರಂಜು ಮತ್ತು ಮೋಹನ್ ಉಳ್ಕೊಂಡಿರೋ ರೂಮ್ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕಾರಿಡೋರೆಲ್ಲ ಸೇಮ್ ಒಳ್ಳೆ ಟ್ರೆಡಿಷ್ನಲ್ ವೈಬ್ಸು. ಹಾಕೊಂಬಂದ್ಬಿಡೋಣ.
ಸೊ ಇವ್ರ ರೂಮಲ್ಲಿ ಅಣದಿರೋ ಹನಿಮೂನ್ ಸ್ವೀಟ್ ತೊಗೊಂಡವ್ರೆ ಮೋಹನ್ ಮತ್ತು ರಂಜನ್ನು. ಸೊ ನೋಡ್ತಾ ಇರ್ಬೋದು ಡಿಸೈನ್ ಎಲ್ಲ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾನೆ. ಸೊ ಇದು ಫುಲ್ ರೂಮ್ ನಿಮಗೆ. ಸ್ಟೇ ಮಾತ್ರ ಬೊಂಬಾಡಾಗಿದೆ. ಸೊ ಲೆಟ್ಸ್ ಗೋ ಬಾಯ್ಸ್, ಟೈಮ್ ಫಾರ್ ಡಿನ್ನರ್. ಎಲ್ಲೋಗೋಣ ಅಂತೀಯಾ? ಆಚೆ ಕಡೆ 1,000 ಹೋಟ್ಲ್ ಇದೆ ಇಲ್ಲಿ. ಸೊ ನಾವೇನಿದ್ದೀರಿ ಏರಿಯಾ ಇದು ಒಂಥರ ಹೆಚ್ಚು ಕಮ್ಮಿ HSR ಲೇಔಟ್ ಥರ ಅನಿಸುತ್ತೆ. ಭಯಂಕರ ಹೋಟೆಲ್ಸು, ರೆಸ್ಟೋರೆಂಟ್ಸು ಸಿಕ್ಕಾಪಡೆ ಇದ್ದಾವೆ ಇಲ್ಲಿ. ಸುಮ್ಮನೆ ಹಿಂಗೆ ಆಚೆ ಹೋದರೆ ಸಾಕು, ಗಲ್ಲಿಗೆ 100 ರೆಸ್ಟೋರೆಂಟ್ ಐತಿ ಇಲ್ಲಿ. ಚೆನ್ನಾಗಿದೆ. ಸೊ ನಾಳೆ ಫುಲ್ಲು ನಾವು ಜೈಪುರ್ ನೋಡೋದಕ್ಕೆ ನಮಗೆ ಟೈಮ್ ಸಿಗುತ್ತೆ. ಸೊ ಇವತ್ತು ಆಗೋಯ್ತಲ್ಲ, ಅದಕ್ಕೆ 2 ನೈಟ್ ಸ್ಟೇ ಮಾಡ್ತಾ ಇರೋದು ಇಲ್ಲಿ. ಜೈಪುರ್ ಬಂದು ರಾಜಸ್ಥಾನ್ ಕ್ಯಾಪಿಟಲ್. ಸೊ ಪ್ರಾಬ್ಲಿ ದ ಬಿಗ್ಗೆಸ್ಟ್ ಸಿಟಿ ಫಾರ್ ಹೋಲ್ ರಾಜಸ್ಥಾನ್. ಬಟ್ ಏನು ಹೇಳಿ, ಉದಯ್ಪುರ್ ಫೀಲಿಂಗೇ ಬೇರೆ. ಉದಯ್ಪುರ್ ಒಂಥರ ನೆಕ್ಸ್ಟ್ ಲೆವೆಲ್ ಇದೆ. ಅದು ಲೇಕ್ ಸಿಟಿ ಬೇರೆ ಅಲ್ಲ ಅದು. ಸೊ ಜೈಪುರ್ ಬಂದು ಪಿಂಕ್ ಸಿಟಿ. ಸೊ ಮೊನ್ನೆ ಹೋಗಿದ್ದೀವಿ ನಾವು ಜೈಸಲ್ಮೇರ್ ಬಂದು ಗೋಲ್ಡನ್ ಸಿಟಿ, ಗೋಲ್ಡ್ ಸಿಟಿ, ಡೆಸರ್ಟು. ನಮ್ಮ ಸ್ಟೇದೇ ಹೋಟೆಲ್ ಸಖತ್ತಾಗಿದೆ. BC ಅಂತ ಇದೆ. ನೀವು ಅಂದ್ಕೊಂಡಿರೋ BC ಅಲ್ಲ ಅದು. ಅದೇನೋ ಬಾರ್ ಆ್ಯಂಡ್ ಚಿಮ್ನಿ ಅಂತ ಏನೋ ಬರುತ್ತೆ ಫುಲ್ ಫಾರ್ಮ್. ಸೊ ಬನ್ನಿ ಊಟ ಮಾಡೋಣ ಈಗ. The next day. ಇನ್ನೊಂದಿಂದ ಎಕ್ಸಿಟಾಗಿ ವಾಚಿಸ್ತಾರೆ ಆ ಥರ ನೋಡೋಣ ಯಾವುದು ಎಲ್ಲಿಗೆ ಕನ್ಫರ್ಮ್ ಆಗುತ್ತೆ. ನಮ್ಮ ಗಾಡಿ ಟೈರಲ್ಲಿ ಏರ್ ಇದೆಯಾ? ಇಲ್ಲ. ಓ ಬೇಗ ಲೀಕ್ ಆಗ್ತಾ ಇದೆಯಲ್ಲ ಈಗ. ರನ್ನಿಂಗಲ್ಲಿದ್ದರೆ ಏನಿಲ್ಲ, ಇದು ಮಾಡಿದಾಗ ಇಳಿತೈತೆ. ಟ್ರಿಪ್ಕೊಂಬೋಣ ಮನೆ ಇವತ್ತು ನೋಡೋಣ ಜೈಪುರ್ ಸಿಟಿ. ಸೊ ಜೈಪುರಲ್ಲಿ ಏನೇನು ಫೋರ್ಟ್ಗಳಿದೆ ಅದೆಲ್ಲ ನೋಡ್ಕೊಂಬರೋಣ ಇವತ್ತು. ಜಸ್ಟ್ ಅ ಕ್ವಿಕ್ ಟೂರ್. ಇನ್ಫ್ಲೇಟರ್ ಸೇವಿಂಗ್ ಅವರ್ ಡೇ. ಮುಂದೆ ಎಷ್ಟು ಇಡ್ಬೇಕು ಪ್ರೆಷರು? 30 ಬ್ರೋ. ಹಾಂ ಸೆಂಟರ್ ಬಟನ್ ಪ್ರೆಸ್ ಮಾಡಿ. 0 ತೋರಿಸ್ತೈತೆ. ಜಾಸ್ತಿ ಲೇಟ್ ಆಗುತ್ತೆ ಅನ್ಸುತ್ತಲ್ಲ? ಲೇಟ್ ಆಗುತ್ತೆ. ಇಲ್ಲ 3 ಬಂತು. ಡನ್. ರಿಮೂವ್ ಮಾಡಬೇಡಿ ಅಷ್ಟೇ. ಡನ್. ಸೊ ನಮ್ಮ ಗಜಗಳು ಇಲ್ಲೇ ಇರ್ತವೆ. ನಾವು ಹೋಗೋಣ KTMನಲ್ಲಿ. ಇವಾಗ ಬಂದಿದ್ದೀವಿ ನಾಲಾಗಢ್ ಫೋರ್ಟ್. ನೋಡ್ತಾ ಇರ್ಬೋದು. ಏನೋ ಇದೆಯಲ್ಲ ಗುರು ಇಲ್ಲಿ ಒಂದೊಂದಕ್ಕೂ ಶೀಶ್ ಮಹಲ್ ಅಂತ. ಶೀಶ್ ಮಹಲ್ ಅಲ್ಲೋಡು ಟೈಗರು. ಯಾವುದೋ ದೊಡ್ಡ ಬಾವಿ ಇದೆ, ಸ್ಟೆಪ್ ವೆಲ್. ಸಖ ದೊಡ್ಡದಾಗಿದೆಯಪ್ಪ ಅದು. ಸೆಗ್ವೇ ಟ್ರೈ ಮಾಡೋಣ. ನಾನು ಯಾವತ್ತೂ ಓಡಿಸಿಲ್ಲ. ಇಲ್ಲಿದೆ ನೋಡಿ, 200 ರೂಪೀಸ್ 4 ರೌಂಡ್ ಅಂತೆ. ಬನ್ನಿ ಓಡಿಸೋಣ. ऑटो बैलेंसिंग है? हाँ सर, इसको हिलाना नहीं है। हाँ। ये सिर्फ घुमाने के लिए। ओके। ये राइट लेफ्ट? हाँ राइट लेफ्ट। आगे वेट देना है आपको। आगे पंजों पे आगे वेट दो। हाँ। ओके। आगे वेट दोगे फिर आगे चल। चलिए रोकने के लिए पीछे वापस पीछे वेट देना। हाँ। बस हैंडल को हिलाओगे तो हिलेगा। हैंडल ऐसा सिर्फ घुमाने के लिए बस। आगे वेट दो आप। आगे पंजों पे दे दो भाई। आगे वेट दीजिए, आगे जल्दी रोकने के लिए वापस वेट पीछे करो। हाँ ठीक है, दीवार से दूर रहना है। हाँ
ಟಿ ವಿಸ್ ಗೋ ದ ಹ್ಯಾಂಗ್ ಆಫ್ ಇಟ್. ಸ್ಪೀಡ್ ಜಾಸ್ತಿ ಆಗ್ತಾ ಇದೆ. ಹೌದು. ಸೊ ಈಗ ನಮ್ಮ ರಂಜನ್ ಓಡಿಸ್ತಾನೆ. ಒಂಥರ ವಿಚಿತ್ರ ಫೀಲಿಂಗ್. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅದ್ರಲ್ಲಿ, ಪ್ರಾಕ್ಟೀಸ್ ಬೇಕಂದ್ರೆ. ಫುಲ್ ಜೈಪುರ್ ಕಾಣಿಸುತ್ತೆ ಇಲ್ಲಿಂದ. ನಾಲಾಘಾಟ್ ಫೋರ್ಟ್. ಹಾಂ, ರಾಣಿಗಳಿಗೋಸ್ಕರ ಎಷ್ಟೆಲ್ಲ ಖರ್ಚು ಮಾಡೋರು ರಾಜರು. 9 ರಾಣಿಗೆ 9 ಪ್ಯಾಲೇಸ್ ಅಲ್ಲ 9 ರೂಮ್ಗಳು ಕಟ್ಟಕ್ಕೆ ಇಷ್ಟು ದೊಡ್ಡ ಪ್ಯಾಲೇಸ್. 9 ರಾಣಿ ಇಟ್ಕೊಳ್ಳೋ ಅವಕಾಶ ಇದ್ರೆ ಎಲ್ಲರೂ ಖರ್ಚು ಮಾಡ್ತಾರೆ ಗುರು. ಅದು ನಿಜವೇ. ಏನಂತೀಯ? ಪಕ್ಕ ನಾವು 1 ರಾಣಿದಿರಿಗೆ 1 ಬೆಡ್ರೂಮ್ ಹೌಸ್ ತೊಗೊಳೋಕ್ಕೆ ಕಷ್ಟಪಡ್ತೀವಿ, ಮನೆ ತೊಗೊಳಕ್ಕೆ. ಏನು ಮಗ, ಅದಕ್ಕೆ ನಾವು ಜಸ್ಟ್ 1 ರಾಣಿ ಜೊತೆ ಸೆಟ್ಲ್ ಆಗಿರೋದು. ನಾರ್ಮಲ್ ರಾಜ ಆಗಬೇಕು ಅಂದರೆ 9 ಇರಲೇಬೇಕು. ರಾಣಿ 20 ರಾಣಿ ಸಾಕೋ ಕೆಪಾಸಿಟಿ ಇರಬೇಕು. ಆಗಿನ ಸಿಸ್ಟಮ್ ನೋಡಿ, ಮೇಲ್ ಡಾಮಿನೆನ್ಸ್ ಅನ್ನೋದು ಅವಾಗ್ಲಿಂದನೇ ಇದೆ. ಹೌದು. ಅವನು ಯಾರೋ ಸತೀಶ್ಗಢ ಫೋಟೋ ಯಾವ್ದು ಬರೋದು? ಸಜ್ಜನ್ಗಢ ಫೋಟೋ. ಉದಯ್ಪುರ್ ಪ್ರಿನ್ಸು 17 ರಾಣಿ ತೊಗೊಂಡಿದ್ದಿತ್ತು. ಇವನು ಯಾರೋ 9 ಜೈಸಲ್ಮೇರ್ ಫೋಟೋ 16. ಅವನು ಒಂದು ಕಮ್ಮಿ, ಅವನಿಗಿಂತ 16. ಇವನು 9. ಏನೋ ಪುಣ್ಯವಂತರು ಅಷ್ಟೇ. ಸೊ ಇವಾಗ ನಾವಿದ್ದೀವಿ ಜೈಗಢ್ ಫೋರ್ಟಲ್ಲಿ. ಸೊ ಈ ಫೋರ್ಟ್ ಮೇಲಿಂದ ಈ ವಾಲ್ ನೋಡಿ ಹಿಂಗೆ ಕಾಣಿಸ್ತಿದೆ, ಗ್ರೇಟ್ ವಾಲ್ ಆಫ್ ಚೈನಾ ಥರ. ಕಿತ್ನಾ ಕಿಲೋಮೀಟ್ರಿಗೆ ಬೈ ವಾಲ್? 12 ಕಿಲೋಮೀಟರ್ಸ್ ವಾಲ್ ಇದೆ ಅಂತ ಇಲ್ಲಿಂದ. ಓ ಇಲ್ಲೈತಲ್ಲ. ಇಲ್ಲಿದೆ ನೋಡಿ ಜಲ್ ಮಹಲ್. ಜನ ಎಲ್ಲ ಇದ್ದಾರೆ ಒಳಗಡೆ. ಒಬ್ಬ ಕಾಣಿಸ್ತಾವ ನೋಡಲ್ಲಿ, ಅಲ್ಲೊಬ್ಬ ನಿಂತ್ಕೊಂಡು ನೋಡ್ತಾವನೆ. ಮೋಸ್ಟ್ಲಿ ಬೋಟ್ ಗೀಟಲ್ಲೆಲ್ಲ ಹೋಗಿರ್ಬೇಕು ಅವರು. ಇಲ್ಲ ಅಂದ್ರು ಇಲ್ಲಿ ಬಿಡಲ್ಲ ಅಂತ. ಹೌದಾ? ಜಲ್ ಮಹಲ್ ನೀರೊಳಗಡೆ ಇದೆ. ಏನು ಸಾಗರ್ ಲೇಕ್ ಇದು? ಮನ್ಸಾಗರ್ ಲೇಕ್. ಮನ್ಸಾಗರ್ ಲೇಕಲ್ಲಿರೋ ಜಲ್ ಮಹಲ್. ಅಲ್ಲವಿಲ್ಲ. ಸರಿ, ಓಕೆ. ಹಾಂ, ನಮ್ಮದು ನೆಕ್ಸ್ಟ್ ಫ್ರಾಂಚೈಸಿ ನೋಡಿ ಇದೆ ಇಲ್ಲಿ ಹಾಕ್ಕೊಂಡಿದ್ದಾರಲ್ಲ. ಬೆಂಗಳೂರಲ್ಲಿ ಎಲ್ಲೂ ನಾನು ನೋಡಿಲ್ಲ ಈ ಥರದ್ದು. ರೀಲ್ಸ್ಗೆ ಇಲ್ಲಿ ನಿಲ್ಲಿಸ್ಬಿಡ್ತಾರೆ. ನಿಲ್ಲಿಸ್ಬಿಟ್ಟು ಫುಲ್ಲು 360 ಡಿಗ್ರಿ ಒಂದು ರೌಂಡ್ ಹೊಡಿತೈತೆ ವಿಡಿಯೋ. ಇದು ನಿಮ್ಗೆ ಹೆಂಗೆ ಬೇಕು ಹಂಗೆ ಆ್ಯಂಗಲ್ ಸೆಟ್ ಮಾಡ್ಕೊಂಡು. ಸೊ ಲಕ್ಷ್ಮೀಕಾಂತ್ ಅವರು ಪ್ಲ್ಯಾನ್ ಆಗ್ತವ್ರೆ ಇದನ್ನು ಒಂದು ಫ್ರಾಂಚೈಸಿ ಮಾಡೋಣ ಬೆಂಗಳೂರಲ್ಲಿ. ಎಲ್ಲ ಕಡೆ ಆಲ್ ಓವರ್ ಬೆಂಗಳೂರು ಶುರು ಮಾಡೋಣ. ಬಸ್ ಸ್ಟ್ಯಾಂಡು, ಕಾಲೇಜು, ಅದೇ ಹಿಂಗೆ ಬ್ಯಾಟ್ರಿ ಇಕ್ಕೊಂಡು ಕುತ್ಕೋಬೇಕು ಎಲ್ಲ ಕಡೆ. ಬರ್ತಾರೆ. ಒಳ್ಳೆ ಕತೆ. ವರ್ಲ್ಡ್ಸ್ ಬಿಗ್ಗೆಸ್ಟ್ ಕ್ಯಾನನ್ ಆನ್ ವೀಲ್ಸ್ ಇದೆ ನೋಡಿ. दोनों के पार्ट इसी के लिए नहीं बने थे. एलिफेंट के जरिए पार्ट्सों को यहाँ ला के असम्बल किया गया था 1720 में, और उसी दौरान इसको एक बार मात्र टेस्ट फायर के लिए चलाया गया था. बस एक ही बार एक बार में चलाने के लिए इसको 100 kg गन पाउडर और एक 50 kg का आयरन बॉल यूज़ किया गया था. और जब चली तो उसका बॉल यहाँ से 35 किलोमीटर दूर गिरा था. इसका 35 किलोमीटर 35. 50 टन मेन कैनन का वेट है और 200 टन इसकी गाड़ी का टोटल वेट मिला के इसका 250 टन है. 250 टन. जयपुर का जो रॉयल फैमिली है ना, वो प्रत्येक विजयदशमी फेस्टिवल जो होता है ना, उसको इसकी पूजा के लिए पूजा करते हैं. ये बैक साइड और वो फ्रंट साइड. अब एक बार कभी यूज़ नहीं किया, सिर्फ टेस्टिंग के जरूरत ही लिए. नहीं पड़ी. जरूरत ही नहीं पड़ी. अब चारों तरफ से देख लो. ಓ ಇದೈತೆ ಅಂದ್ಬಿಟ್ಟು ಯಾರು ಅಟ್ಯಾಕೆ ಮಾಡಿಲ್ಲ. ಒಂಥರ ನ್ಯೂಕ್ಲಿಯರ್ ಈ ಕ್ಯಾನನ್ ಇದೆ ಅಂದ್ಬಿಟ್ಟು ಇವ್ರನ್ನ ಅಟ್ಯಾಕೆ ಮಾಡಿಲ್ಲ, ಬರೀ ಟೆಸ್ಟ್ಗೋಸ್ಕರ ಒಂದೇ ಒಂದ್ಸತಿ ಫೈರ್ ಮಾಡಿದ್ರಂತೆ. ಆ 100 kg ಗನ್ ಪೌಡ್ರು 50 kg ಇರೋ ಐರನ್ ಬಾಲ್ ಹಾಕಿದ್ರಂತೆ. 250 ಟನ್ ಐತೆ ಮಗಂದು. ಅಪ್ಪ ಹೆಂಗೆ ಎಕೋ ಆಗಿರ್ಬೇಕು. ಇಯರ್ಫೋನ್ಸ್ ಹಾಕೊಂಡು ಹೊಡೆದಿರ್ತಾರೆ ಢಮ್ ಅಂತ. ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲ ಹಾಕೋಬೇಕು ನೀವು, ಇಲ್ಲಾಂದ್ರೆ ಕಿವಿಗಳು ಔಟು. ದೊಡ್ಡಮ್ಮ ಬ್ರೋ, ದೊಡ್ಡಮ್ಮ ಮಚ್ಚ ನೋಡ್ದ ಇವತ್ತು? ನೋಡ್ದ ರಿಯಲ್ ದೊಡ್ಡಮ್ಮ. ಹಾಂ ಹೌದು.
ಇದಕ್ಕೆ ಆ್ಯಕ್ಚುಲಿ ದೊಡ್ಡಮ್ಮ. ಇದು ಫೈರ್ ಮಾಡಿದ್ಮೇಲೆ ಸಿಗರೇಟ್ ಅನ್ಸ್ಕೋಬೇಕಾಯ್ತು, ಒಳ್ಳೆ ಮಜಾ ಇರೋದು. ಅಥವಾ ಆ ಕಾಲದಲ್ಲಿ ಬೀಡಿ ಫೈರ್ ಮಾಡಿದ್ಮೇಲೆ ಏನ್ರಲ್ಲಿ ಹಂಚ್ಕೊತಾನೆ ಮಚ್ಚ ಇವನು. ಅಯ್ಯಪ್ಪ 35 ಕಿಲೋಮೀಟರ್ಸ್ ರೇಂಜ್ ಅಂತೆ. 35 ಕಿಲೋಮೀಟರ್ಸ್ ದೂರ ಹೋಗ್ಬೀಳುತ್ತೆ ಐರನ್ ಬಾಲ್. 50 kg. ಅಲ್ಲಿ ನೋಡಿದ್ಯಾ ಲೆವೆಲ್ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಇದೂ ಇದೆ. ಅದೇ ಹಂಗಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ. ಸೊ ಇಲ್ಲಿ ಕುತ್ಕೊಂಡು ಮೋಹನ್ ಆ್ಯಕ್ಚುಲಿ ರೂಮಲ್ಲಿ ಇದ್ದಾನೆ. ಮೋಹನ್ ಉಡಾಯಿಸ್ಬಿಡ್ಬೋದು. ಹೆರಿಟೇಜ್ ಇಲ್ಲಿ ಸೌಂಡ್ ಆದ್ರೆ ಮಗಂದ ಅವನಿಗೆ 2 seconds ಅಲ್ಲಿ ಬಿದ್ದಿರುತ್ತೆ. ಅಪ್ಪ 2 seconds ಅಲ್ಲ, ಜಾಸ್ತಿ ಹಿಡಿಬೋದು ಮೋಸ್ಟ್ಲಿ. ಒಂದು ನಿಮಿಷ ಹೋಗುತ್ತೆ ಬಾಲ್ ಅವನಿಗೆ. ಅಂತ ಎಕೋ ಆಗ್ತಾ ಮೋಹನ್ ಆಚೆ ಬಾರೋ ಅಂತ ಕರೆಯೋದು. ಆಚೆನೂ ಬರ್ಬೇಕಾಗಿಲ್ಲ, ಫುಲ್ ಬಿಲ್ಡಿಂಗೇ ಹೊಡಿಸು. ಬನ್ನಿ ಹೋಗೋಣ.